ಈಗ ತಪಸ್ ಮಾಡಿ ಸ್ತ್ರೀಯಿಂದ ನನಗೆ ಮರಣ ಬರಬಾರ್ದಂತ ಕೇಳ್ಕೊಳ್ಳುವ, ವರ ಕೊಡಲೇಬೇಕು. ಬ್ರಹ್ಮ ಅವನಿಗೆ ವರ ಕೊಡಲಿಕ್ಕೆ ಮುಂದಾಗ್ತಾನೆ. ದೇವಿಯನ್ನು ಮತ್ತೆ ಇವರು ಹೋಗಿ ಪ್ರಾರ್ಥಿಸ್ತಾಳೆ, ಭಯ ಪಡಬೇಡಿ. ಬ್ರಹ್ಮನ್ ಮುಂದೆ ನಿಲ್ತಾನೆ, ಅವನಿಗೆ ಮಾತಾಡಲಿಕ್ಕೆ ಆಗುದಿಲ್ಲ. ಹಾಗಾಗಿ ಆ ಕಂಹಾಸುರ ಇದ್ದವನು ಮೂಕಾಸುರ, ಅವನು ದೇವಿಯಲ್ಲಿ ಲೀನ ಆಗ್ತಾನೆ. ಅವನ ಹೆಸರಲ್ಲಿ ಮೂಕಾಂಬಿಕೆ ಆ ಲಿಂಗದಲ್ಲಿ ಲೀನ ಆಗಿಬಿಡ್ತಾನೆ. ಆಕಾರ ಕಾಣ್ತದೆ, ಬಿಂದು, ತ್ರಿಕೋಣ, ವಸುಕೋಣ, ಹೀಗೆ ನಮಗೊಂದು ಆಕಾರ ಕಾಣ್ತದಲ್ಲ, ಆ ಆಕಾರದಲ್ಲಿ ಇಡೀ ಸೃಷ್ಟಿ, ಸ್ಥಿತಿ, ಲಯ ಇದು ಮೂರು ಅಡಗಿದೆ. ಸೊ ಆ ತಾಯಿಯನ್ನು ಎಲ್ಲರೂ ಕೂಡ ಪ್ರಾರ್ಥಿಸ್ತಾರೆ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ಅಂತ ಹೇಳ್ಕೊಂಡು ಅವಳಲ್ಲಿ ನಮ್ಮನ್ನೆಲ್ಲ ಕಾಪಾಡಬೇಕು ಅಂತ. ಮುಂದೆ ಏನಾಯಿತು? ಯಾದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ. ಯಾರು ಶಕ್ತಿ, ಯಾವುದು ಪ್ರಪಂಚದ ಶಕ್ತಿ ರೂಪ ಅಂತ ಯಾವುದಿದ್ರು ಅದು ಆ ದೇವಿಯೇ. ಆ ದೇವಿ ಎಲ್ಲ ರೂಪಗಳು ಇದೆ, ಶಕ್ತಿ, ಭ್ರಾಂತಿ, ನಿದ್ರಾ, ಎಲ್ಲ ರೂಪಗಳಿಂದನೂ ಆ ದೇವಿಯನ್ನು ಸಂಸ್ತುತಿಸ್ತಾರೆ. ಆಗ ದೇವಿ ಅಭಯ ಕೊಡ್ತಾಳೆ, ನಾನು ನಿಮ್ಮನ್ನು ಕಾಪಾಡ್ತೇನೆ. ಈ ವಿಷಯ ಇದೆಲ್ಲ ಈ ಶ್ಲೋಕಗಳು ಈ ಸಪ್ತಶತಿಯಲ್ಲಿ ಕೂಡ ಬರುವಂಥದ್ದು ಕೂಡ ಇದೆ. ಸ್ತೋತ್ರಗಳೇ ಅದು. ಹೌದು. ಆ ಸಪ್ತಶತಿಯು ಏನಂದ್ರೆ ಇಲ್ಲಿ ಈ ದೇವಿಯ ಒಂದು ಇದಕ್ಕೆ ತುಂಬ ವಿಶೇಷವಾಗಿ ಇಲ್ಲಿ ಸಪ್ತಶತಿಯನ್ನು ಸಂಬಂಧಿಸಿರ್ತಕ್ಕಂಥದ್ದು. ಅದಕ್ಕೆ ಇಲ್ಲಿ ಅನೇಕ ಭಕ್ತರು ಪ್ರತಿ ದಿವಸ ಸಾಧಾರಣ 15ಕ್ಕೂ ಹೆಚ್ಚು ಚಂಡಿ ಹವನವು ನಡೀತದೆ. ನಿತ್ಯ ಸಪ್ತಶತಿಯನ್ನು ಪಠಿಸ್ತಾರೆ, ಪಾರಾಯಣ ಮಾಡ್ತಾರೆ. ಈ ಎಲ್ಲ ರೂಪಗಳನ್ನು ಅವಳನ್ನೇ, ಆ ಚಂಡಿಕೆ ಅಂದ್ರೆ ಬೇರೆ ಅಲ್ಲ, ದೇವಿ ಅಂದ್ರೆ ಬೇರೆ ಅಲ್ಲ. ಯಾಕಂದರೆ ಆ ಮೂರು ರೂಪಗಳೇ ಇಲ್ಲಿ ಇರ್ತಕ್ಕಂಥದ್ದು. ಆ ವಿಷಯಕ್ಕೆ ಬರ್ತೇನೆ. ಖಂಡಿತ. ಅದೇ ನಾವೆಲ್ಲ ಒಂದೊಂದೇ ವಿಚಾರವನ್ನು ಮಾತಾಡೋಣ ಅಂತ ಹೇಳ್ಕೊಂಡು ನಾನು ಅದ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗಿಲ್ಲ. ಅವಳನ್ನು ತ್ರಿಪುರ ಸುಂದರಿ ಅಂತ ಹೇಳ್ತಾರೆ. ಮತ್ತು ಅವಳನ್ನು ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿಯ ರೂಪದಲ್ಲಿ ಪೂಜಿಸುವಂತಹ ತುಂಬ ಅತಿ ಅಪರೂಪದ ಸ್ಥಳ ಅಂತ ಹೇಳ್ಬೋದು. ಜಗತ್ತಿನಲ್ಲಿ ಏಕೈಕ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹಾಗೆ ಈ ವಿಶೇಷವಾದ ಈ ಒಂದು ಇವರೆಲ್ಲ ಸೇರಿ ಈ ಅಂದರೆ ಇವರ ಮನಸ್ಸಿಂದ, ಇವರ ಆ ಮನೋಶಕ್ತಿಯಿಂದ ಈ ಆವಿರ್ಭವಿಸಿದ ದೇವಿಗೆ ಇವರು ಈ ಥರ ನಮ್ಮ ದೇವತೆಗಳೆಲ್ಲ ಸೇರಿ ಅವರದ್ದೆಲ್ಲ ಶಕ್ತಿಯನ್ನು ಸೇರಿಸಿ ಈ ಥರ ಒಂದು ರೂಪವನ್ನು ಮಾಡಿದ್ದಾರೆ ನನ್ನನ್ನು ಕೊಲ್ಲಿಕ್ಕೆ ಅಂತಕ್ಕಂಥ ವಿಷಯವನ್ನು ಈ ಕಂಹಾಸುರ ಅರ್ಥಕೊಳ್ತಾನೆ. ಆಗ ಅವನೇನು ಮಾಡ್ತಾನೆ, ಏನು ಬಲ ಏನು ಕೇಳಿದರೆ ತಪಸ್ಸೇ ಬಲ. ಯಾರಿಗೇ ಆದರೂ, ದೇವತೆಗಳಿಗಾಗಲಿ ರಾಕ್ಷಸರಿಗಾಗಲಿ ಬಲ ಯಾವುದು ಅಂತ ಕೇಳಿದರೆ ತಪೋಬಲಂ. ಹಾಗಾಗಿ ಮತ್ತೆ ತಪಸ್ಸಿಗೆ ಹೊರಡು. ಏನು ಒಂದು ಬಾಕಿ ಇದ್ದಿದ್ದಲ್ವ, ಸ್ತ್ರೀಯಿಂದ ಅದನ್ನು ಸಾಧಿಸಿಕೊಳ್ಳುವ. ಈಗ ತಪಸ್ ಮಾಡಿ ಸ್ತ್ರೀಯಿಂದ ನನಗೆ ಮರಣ ಬರಬಾರ್ದಂತ ಕೇಳ್ಕೊಳ್ಳುವ ಅಂಥೇಳಿ ಇವನು ಉಗ್ರ ತಪಸ್ಸು ಆಚರಿಸ್ತಾನೆ. ಮತ್ತು ದೇವತೆಗಳೆಲ್ಲ ಸಂಕಷ್ಟಕ್ಕೆ ಸಿಲುಕ್ತಾರೆ. ಬ್ರಹ್ಮನ ಹತ್ರ ಹೋಗ್ತಾರೆ, ನೀವು ಈಗ ಅವನಿಗೆ ವರವನ್ನು ಕೊಡಬಾರ್ದು, ಯಾಕಂದರೆ ಅವನು ಇನ್ನೂ ಈ ವರವು ಅವನಿಗೆ ಸಿಕ್ಕಿಬಿಟ್ರೆ ನಮಗಿನ್ನು ಉಳಿಗಾಲವೇ ಇಲ್ಲ ಅಂಥೇಳಿ ಅವರೆಲ್ಲ ಸೇರಿ ಪ್ರಾರ್ಥಿಸ್ತಾರೆ. ಆಗ ಏನಾಗ್ತದೆ, ಬ್ರಹ್ಮ ಹೇಳ್ತಾನೆ, ನಾನು ಯಾರ ತಪಸ್ಸು ಹೇಗಿದೆ ಅವರಿಗೆ ಫಲ ಕೊಡಬೇಕಾದ್ದು ನನ್ನ ಕರ್ತವ್ಯ. ನಾನೇನು ಅವರ ಕರ್ಮಕ್ಕೋ ಅವರ ತಪಸ್ಸಿಗೋ ಅನುಸಾರವಾಗಿ ಅವರಿಗೆ ಫಲ ಕೊಡುವಂತಹ ಕರ್ತವ್ಯವೇ ನಂದು. ಹಾಗಾಗಿ ಇಲ್ಲ ಅಂತ ಹೇಳಲಿಕ್ಕೆ ಆಗುವುದೇ ಇಲ್ಲ. ಹಾಗಾಗಿ ನಾನು ಅವನಿಗೆ ವರ ಕೊಡಲೇಬೇಕು, ಅದು ನನ್ನ ಕೆಲಸ, ನನ್ನ ಧರ್ಮ ಅದು ಹೇಳಿ ಬ್ರಹ್ಮ ಅವನಿಗೆ ವರ ಕೊಡಲಿಕ್ಕೆ ಮುಂದಾಗ್ತಾನೆ. ಆಗ ದೇವಿಯನ್ನು ಮತ್ತೆ ಇವರು ಹೋಗಿ ಪ್ರಾರ್ಥಿಸ್ತಾಳೆ. ದೇವಿಯನ್ನು ಪ್ರಾರ್ಥಿಸಿದಾಗ
ಈಗ ಒಂದು ಸಂಕಷ್ಟ ಬಂದಾಗ ತಾಯಿಯೇ ಅಲ್ವಾ ನಮ್ಮನ್ನು ಹೌದು. ಕಾಪಾಡುವಂತ. ಆಗ ಈ ದೇವತೆಗಳೆಲ್ಲ ಮತ್ತೆ ಆ ದೇವಿ ಹತ್ರ ಹೋಗಿ ಪ್ರಾರ್ಥಿಸ್ತಾರೆ. ಆಗ ದೇವಿ ನೀವೇನು ಭಯ ಪಡಬೇಡಿ ಹೇಳಿ, ಮಹಾ ಸರಸ್ವತಿ ರೂಪಿಣಿಯು ಅವಳೇ ಅಲ್ವಾ. ಹೌದು. ಹಾಗಾಗಿ ಆ ದೈತ್ಯನ ನಾಲಿಗೆಯಿಂದ ಹೊರಗಡೆ ಬಂದ್ಬಿಡ್ತಾಳೆ. ಅವನು ತಪಸ್ಸು ಕೇಳಲಿಕ್ಕೆ ಬ್ರಹ್ಮನ ಮುಂದೆ ನಿಲ್ತಾನೆ, ಅವನ ನಾಲಿಗೆಯಿಂದ ಸರಸ್ವತಿ ರೂಪಿಣಿ ಹೊರಗೆ ಬಂದರೆ ಅವನಿಗೆ ಮಾತಾಡಲಿಕ್ಕೆ ಆಗೋದಿಲ್ಲ. ಹಾಂ. ಆಗ ಇವನು ಏನು ಕೇಳಬೇಕು ಅಂತ ಇವನು ಬಾಯಲ್ಲಿ ಮಾತಾಡ್ತಾನೆ, ಬ್ರಹ್ಮನಿಗೆ ಇವನು ಕೇಳಿದ್ರೆ ತಾನೇ ವರ ಕೊಡೋದು, ಅವನು ಇವನು ಕೇಳಲಿಕ್ಕೆ ಆಗಲಿಲ್ಲ. ಆಗ ಬ್ರಹ್ಮ ಏನು ಮಾಡ್ತಾನೆ, ಇದು ಸರಿಯಾದ ಇದು, ನೀನು ಏನೀಗ ನನ್ನನ್ನು ತಪಸ್ಸು ಮಾಡಿ ಏನೂ ಕೇಳ್ತಾ ಇಲ್ಲ, ನೀನೀಗ ಏನು ಹೇಗಿದೆಯೋ ಹಾಗೇ ಇರು ಅಂತ ಶಪಿಸ್ತಾನೆ. ನನ್ನನ್ನು ಕರೆದು ನೀನು ಅವಮಾನಿಸಿದೆ, ಹಾಂ, ನೀನು ಈಗ ಏನು ಯಾವ ರೀತಿಯಲ್ಲಿ ನಿನ್ನ ಇದೆಯೋ ಹಾಗೇ ಇರು, ಅಂದರೆ ಮೂಕನಾಗಿಯೇ ಇರು ನೀನು. ಹಾಗಾಗಿ ಆ ಕಮ್ಮಾಸುರ ಇದ್ದವನು ಮೂಕಾಸುರ ಮೂಕಾಸುರ. ಆಗ್ತಾನೆ. ಆ ಮೂಕಾಸುರ ಆದ ತಕ್ಷಣ ಅವನ ಅಟ್ಟಹಾಸ ತಡೀಲಿಕ್ಕಾಗೋದಿಲ್ಲ. ನನ್ನ ಇದು ಮಾಡಿದ್ರು ಅಂತ ಎಲ್ಲ ದೇವತೆಗಳನ್ನೆಲ್ಲ ಧ್ವಂಸ ಮಾಡಿ, ಆಗ ದೇವಿಗೆ ಅವನಿಗೆ ಘನಘೋರ ಯುದ್ಧ ಆಗ್ತದೆ. ಘನಘೋರ ಯುದ್ಧ ಆಗಿ ದೇವಿ ಎದುರುಗಡೆ ಸೋತೋಗ್ತಾನೆ ಅವನು. ಸೋತು ದೇವಿ ಅವನು ಕೊಲ್ಲಬೇಕಿದ್ರೆ ನೋಡಿ, ಮಾತೃ ಹೃದಯ ಅಂದರೆ ಆ ಮಾತೃರೂಪೇಣ ಸಂಸ್ಥಿತ ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಆಗ ದೇವಿ ಅವನಿಗೆ ಮಾತನ್ನು ಕೊಡ್ತಾಳೆ, ನಿನಗೇನು ಬೇಕು ಕೇಳು. ಆಗ ಅವನಿಗೆ ಗೊತ್ತಾಗ್ತದೆ ಅವನು ನಿಜವಾಗಲೂ ಒಂದು ದೃಷ್ಟಿಯಿಂದ ಪುಣ್ಯಾತ್ಮ ಅವನು. ಯಾಕಂದರೆ ಅವನು ದೇವಿ ಅವನಿಗೆ ಹೋದ ಮಾತನ್ನು ವಾಪಸ್ ಕೊಟ್ಟಳು, ನಿನಗೇನು ಬೇಕು ಅಂತ ಕೇಳ್ತಾಳೆ. ಆಗ ಅವನು ಹೇಳ್ತಾನೆ, ನನಗೆ ಸಾಯುಜ್ಯ, ಯಾವುದು ದೇವಿಯ ಒಂದು ಸ್ಥಾನ, ಅಂದರೆ ತನ್ನಲ್ಲಿ ನಾನು ನಿನ್ನೊಟ್ಟಿಗೆ, ಅಂದರೆ ನಿನ್ನಲ್ಲಿ ನಾನು ಲೀನವಾಗುವ ಹಾಗೆ, ಎಂದಿಗೂ ಇರುವ ಹಾಗೆ, ಎಂದಿಗೂ ಸದಾ ನಾನು ನಿನ್ನ ಆ ಲೋಕದಲ್ಲಿ ಯಾವಾಗಲೂ ಇರುವ ಹಾಗೆ, ಮತ್ತು ನನ್ನ ಹೆಸರಲ್ಲಿ ನೀನು ಇಲ್ಲಿ ಈ ಸ್ಥಳದಲ್ಲಿ ಇರಬೇಕು. ಬಂದು ಭಕ್ತರಿಗೆಲ್ಲ, ಯಾರು ನಿನ್ನನ್ನು ನಂಬಿ ಬರ್ತಾರೋ ಆ ಭಕ್ತರಿಗೆಲ್ಲ ಅನುಗ್ರಹಿಸ್ತಾ ನೀನು ಈ ಸ್ಥಳದಲ್ಲಿ ಸದಾ ವಾಸ ಆಗಿರಬೇಕು ಅಂಥೇಳಿ ಅವನು ವರ ಕೇಳ್ತಾನೆ. ದೇವಿ ತಥಾಸ್ತು ಅಂಥೇಳಿ ಅವನನ್ನು ವಧೆ, ಅಂದರೆ ಅವನ ಶರೀರ ನಾಶ ಆಗಿ ಅವನು ದೇವಿಯಲ್ಲಿ ಲೀನ ಆಗ್ತಾನೆ. ಅವನ ಹೆಸರಲ್ಲಿ ಮೂಕಾಂಬಿಕೆ ಆ ಲಿಂಗದಲ್ಲಿ ಲೀನ ಆಗಿಬಿಡ್ತ. ಈ 33 ಕೋಟಿ ದೇವತೆಗಳ ಸೇರಿದ ಈ ಶಕ್ತಿ ಆ ಲಿಂಗದಲ್ಲಿ ಲೀನ ಆಗಿಬಿಡ್ತು, ಅಂದರೆ ಶ್ರೀಚಕ್ರದ ಬಿಂದುವಲ್ಲಿ ಲೀನ ಆಗ್ತದೆ. ಇಲ್ಲಿ ಬಿಂದುವಾಗಿ ಇದಾಗ ಬಿಂದುವಾಗಿ ಅಲ್ಲಿ ಲೀನ ಆಗಿ ಆ ಬಿಂದು ಸ್ವರೂಪದಲ್ಲಿ ಅವಳು ಉದ್ಭವಿಸ್ತಾಳೆ. ಆ ಬಿಂದು ಈಗ ನಾವೇ ನೋಡ್ತಾ ಇದ್ದೇವಲ್ಲ, ಅದೇ ಆ ಲಿಂಗ ಅಂತ ಏನು ಹೇಳ್ತೇವೆ, ಬಿಂದು ಅಂತ ಏನು ಶ್ರೀಚಕ್ರ ಬರುವಾಗ ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮಂ ಅಂತ, ಹಾಗೆ ಬಿಂದು ಅಂತ ಹೇಳ್ತೇವೆ. ಈಗ ನಿಮಗೆ ಸಾಧಾರಣ ಜನರಿಗೆ ಬಿಂದು ಅಂದರೆ ಗೊತ್ತಾಗೋದಿಲ್ಲ, ಅದೇ ಲಿಂಗ ಅಂತ ಹೇಳಿದರೆ ಅತಿ ಶೀಘ್ರವಾಗಿ ಅರ್ಥ ಆಗ್ತದೆ. ಹಾಗಾಗಿ ಅದನ್ನು ಲಿಂಗ ಅಂತ ಕರೀತಾರೆ. ಆದರೆ ಅದು ಬರೀ ಬಿಂದುವಾಗಿ ನಮಗೆ ಕಾಣಿಸ್ತಿರೋದು, ಲಿಂಗವಾಗಿ ನಮಗೆ ಕಾಣಿಸ್ತಿರೋದು ಅಷ್ಟು ಮಾತ್ರ ಅಲ್ಲ. ಹಾಗಿದ್ರೆ ಅದರ ಅದು ಶ್ರೀಚಕ್ರದ ಬಿಂದು. ಆದರೆ ಶ್ರೀಚಕ್ರದ ಉಳಿದ ಭಾಗದ ಬಗ್ಗೆ ನೀವು ಹೇಳ್ತಾ ಇದ್ರಿ. ಉಳಿದ ಭಾಗಗಳೆಲ್ಲ ಸೃಷ್ಟಿಯಲ್ಲಿ ಲೀನಾಗಿದೆ. ತ್ರಿಕೋಣ ವಸುಕೋಣಗಳೆಲ್ಲ ಕಾಣಿಸೋದಿಲ್ಲ ಹೊರಗಡೆ. ಓಕೆ, ನಿಮಗೆ ಈಗೇನು ಕಾಣಿಸೋದು ಆ ಲಿಂಗ ಮಾತ್ರ. ಅದು ಸೃಷ್ಟಿಯಲ್ಲಿ ಲೀನಾಗಿಬಿಟ್ಟಿದೆ. ಆದರೆ ಈ ಶ್ರೀಚಕ್ರದ ರಹಸ್ಯವನ್ನು ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಸೊ ಅದರ ಒಂದು ಭಾಗ ಇದು, ಅವಳ ಬಿಂದು ರೂಪದಲ್ಲಿ ಇಲ್ಲಿ ಇರುವಂಥದ್ದು. ಮೂಕಾಂಬಿಕೆಯಾಗಿ ಹೇಗೆ ಅವಳು ಆವಿರ್ಭವಿಸಿದ್ಲು, ಮತ್ತು ಮೂಕನನ್ನು ಸಂಹಾರ ಮಾಡಿದ ಮೇಲೆ ಮೂಕಾಂಬಿಕೆ ಆದ್ಲು ಅನ್ನುವಂಥದ್ದು. ಎಲ್ಲ ದೇವತೆಗಳು 33 ಕೋಟಿ ದೇವತೆಗಳು, ಅವರೆಲ್ಲರ ಶಕ್ತಿ ಒಂದೆಡೆ ಸಂಚಯಿತವಾಗಿ ಅವಳ ಒಂದು ಆವಿರ್ಭಾವ ಆಯಿತು ಅಂತ ಹೇಳಿದ್ರೆ, ಈ ಶ್ರೀಚಕ್ರ ಅಂದರೆ ಹಾಗಿದ್ರೆ ಏನು, ಅಂದರೆ ಅದರ ಹಿನ್ನೆಲೆ
ಮತ್ತು ಅದರಲ್ಲಿರುವಂಥ 9 ಬೇರೆ ಬೇರೆ ರೀತಿಯ ಚಕ್ರಗಳು ಅದ್ರ ಬಗ್ಗೆ, ಮತ್ತು ನಮ್ಮ ದೇಹದಲ್ಲಿರುವಂಥ 7 ಚಕ್ರಕ್ಕೂ ಇಲ್ಲಿ ದೇವಿಯಲ್ಲಿ ಕಾಣಬರುವಂಥ 9 ರೀತಿಯ ಚಕ್ರಕ್ಕೂ ಏನು ವ್ಯತ್ಯಾಸ ಅಂತ. ಅದು ಹೇಗೆ ಅಂದರೆ, ಈ ಶ್ರೀಚಕ್ರ ಅಂದರೆ ಒಂದು ಸೃಷ್ಟಿಯ ಒಂದು ರಹಸ್ಯ ಅಂತ ಹೇಳ್ಬೋದು, ಅಥವಾ ಸೃಷ್ಟಿಯ ಆದಿ ಅಂತ್ಯ ಮಧ್ಯ, ಆದಿ ಮಧ್ಯ ಅಂತ್ಯ, ಈ 3 ಅಂದರೆ ಸೃಷ್ಟಿ ಸ್ಥಿತಿ ಲಯಗಳನ್ನು ಒಂದೇ ಕಡೆ ಸೇರಿಸಿದ್ರೆ ಏನಾಗ್ತದೆ, ಅದು ಶ್ರೀಚಕ್ರ. ಅದಕ್ಕೆ ಅವಳನ್ನು ಆದಿ ಮಧ್ಯಾಂತರಹಿತೆ ಅಂತಲೂ ಕೂಡ ಹೇಳ್ತಾರೆ. ಹೌದು ಹೌದು. ಅದು ಹೇಗೆ ಅಂದರೆ, ಈ ಸೃಷ್ಟಿಯ ಒಂದು ಜಾಮಿತಿ, ಅಂದರೆ ಸೃಷ್ಟಿಯನ್ನು ಒಂದು ರೇಖಾತ್ಮಕವಾಗಿ ಬರೆದ್ರೆ, ಅಂದರೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲವೂ ಸೇರಿ ಇರ್ತಕ್ಕಂಥ ಒಂದು ಅಂಶ, ಅಂದರೆ ಈ ಅತಿ ರಹಸ್ಯವಾಗಿ ಇರತಕ್ಕಂಥದ್ದು, ರಹಸ್ಯಾತಿ ರಹಸ್ಯಾತ್ವಂ ಅಂತ ರಹಸ್ಯ ಅಂತ. ಯಾಕೆ ಅಂದರೆ ಅದು ಏನು, ಈಗ ನಮಗೊಂದು ಆಕಾರ ಕಾಣ್ತದೆ, ಬಿಂದು, ತ್ರಿಕೋಣ, ವಸುಕೋಣ, ಹೀಗೆ ನಮಗೊಂದು ಆಕಾರ ಕಾಣ್ತದಲ್ಲ, ಆ ಆಕಾರದಲ್ಲಿ ಇಡೀ ಸೃಷ್ಟಿ ಸ್ಥಿತಿ ಲಯ ಇದು 3 ಅಡಗಿದೆ. ಈ 9 ಚಕ್ರಗಳಲ್ಲಿ, ಅಂದರೆ ಏನು ಅದರಲ್ಲಿ 9 ಚಕ್ರ ಬರ್ತದೆ ಶ್ರೀಚಕ್ರದಲ್ಲಿ, ಒಂದೊಂದು ಹೆಸರಿನಿಂದ ಕರೆಯಲ್ಪಡ್ತದೆ. ಅದು ತ್ರೈಲೋಕ್ಯ ಮೋಹನ ಚಕ್ರ ಅಂತ ಶುರುವಾಗಿ ಒಂದೊಂದೇ ಚಕ್ರದಿಂದ ಸರ್ವಾನಂದಮಯ ಚಕ್ರದಲ್ಲಿ ಕೊನೆ ಆಗ್ತದೆ 9 ಚಕ್ರ. ಈ 9 ಚಕ್ರಗಳು ಏನಿದೆ, ಇದು ನಮ್ಮ ದೇಹದಲ್ಲೇ ಇರ್ತಕ್ಕಂಥದ್ದು, ಇದೇನು ಹೊರಗಡೆ ಇರ್ತಕ್ಕಂಥದ್ದಲ್ಲ. ಆದರೆ ನಾವು ಈ 7 ಚಕ್ರಗಳು ಅಂತ ಹೇಳ್ತೀವಿ. 7 ಚಕ್ರ ಅಂದರೆ ಎರಡು ಎಕ್ಸ್ಟ್ರಾ ಸ್ಥಾನ ಇದೆ ಅದಕ್ಕೆ. ಈಗ ಏನು ನಮ್ಮ ದೇಹದಲ್ಲೂ ಇದೆ ಅಂತ ಹೇಳಿ, ನಮ್ಮ ದೇಹದಲ್ಲೇ ಶರೀರ ಏನಂದರೆ, ಶರೀರವೇ ಶ್ರೀಚಕ್ರ. ಈ ಶರೀರದಲ್ಲಿರ್ತಕ್ಕಂತಹ ರಹಸ್ಯವನ್ನೇ ಅಲ್ಲಿ ಯಂತ್ರ ರೂಪದಲ್ಲಿ ಮಾಡಿದ್ದಾರೆ ಅಷ್ಟೇ. ಅಂದರೆ ಶರೀರದಲ್ಲೂ ಸೃಷ್ಟಿ ಸ್ಥಿತಿ ಲಯಗಳಿದೆ ಅಲ್ಲ, ಹಾಗೆ ಈ ಪ್ರಪಂಚದಲ್ಲಿರ್ತಕ್ಕಂಥ ಸೃಷ್ಟಿ ಸ್ಥಿತಿ ಲಯಗಳನ್ನು ಒಂದು ಜಾಮಿತಿಯ, ಅಂದರೆ ರೇಖಾಗಣಿತಾತ್ಮಕವಾಗಿ ರೇಖಾಯುಕ್ತವಾಗಿ ಮಾಡಿದಾಗ ಅದನ್ನು ಶ್ರೀಚಕ್ರ ಅಂತ ಹೇಳ್ತಾರೆ. ಶ್ರೀಚಕ್ರ ಹೇಗೆ ಉದ್ಭವವಾಯಿತು ಹಾಗೂ ಸೃಷ್ಟಿಯಾಯಿತು ಅನ್ನೋದ್ರ ಬಗ್ಗೆ 3-4 ಬೇರೆ ಬೇರೆ ಕಥೆಗಳು. ಈ ಕಥೆಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ.